ವೆಲ್ಕಮ್ ಬ್ಯಾಕ್. ಕೊಡಗು ಭಾಗದಲ್ಲಿರುವ ಬೆಟ್ಟತ್ತೂರು ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಜನ ನಿತ್ಯ ಪರದಾಡಬೇಕಾದಂತ ಪರಿಸ್ಥಿತಿ ಇದೆಯಂತೆ. ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 3 ಕಿಲೋಮೀಟರ್ ದೂರ 400 ಮೀಟರ್ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ಜನ ಆರಾಮಾಗಿ ಓಡಾಡೋದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ. ಬೆಟ್ಟತ್ತೂರು ಗ್ರಾಮದಲ್ಲಿ ಒಂದು ಕುಟುಂಬ ಬದುಕ್ತಾ ಇದ್ರೆ ಪರದಾಡ್ತಾ ಇದೆ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಹೊತ್ತು ಸಾಗಬೇಕಂತೆ, ಯಾರಾದ್ರೂ ಹುಷಾರ್ ತಪ್ಪಿದ್ರೆ. ನೋಡಿ, ಈ ರೀತಿ ಅವ್ಯವಸ್ಥೆ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೊಡಗು ಜಿಲ್ಲೆಯ ಪೆರುಂಬಾಡಿ, ವಿರಾಜಪೇಟೆ ಸಮೀಪ ಪೆರುಂಬಾಡಿ ಗೇಟ್ ಇದೆ, ಅಲ್ಲಿಂದ ಕೇರಳ ಬಾರ್ಡರ್ವರೆಗೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರುವಂಥದ್ದು. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತು ನಮ್ಮ ಬಾರ್ಡ್ರಿಂದ, ಕೊಡಗು ಬಾರ್ಡ್ರಿಂದ ಕೇರಳಕ್ಕೆ ಹೋದರೆ ಸಂಪೂರ್ಣವಾಗಿ ರಸ್ತೆ ಸುಸಜ್ಜಿತವಾದ ರಸ್ತೆ ಇದೆ. ಇದು ನೋಡಿ, ಇದು ಕೇರಳ ರಸ್ತೆ ಹೇಗಿದೆ ಅಂತೇಳಿ ಒಳ್ಳೆಯ ರಸ್ತೆಯನ್ನು ಮಾಡಿಟ್ಟಿದ್ದಾರೆ. ಕೇರಳ ಸರ್ಕಾರ ಒಳ್ಳೆಯ ರಸ್ತೆ ಮಾಡುತ್ತೆ, ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯ ರಸ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ಕೇರಳ ಬಾರ್ಡ್ರಿಂದ ನಮ್ಮ ಕಡೆಗೆ ಹೋದರೆ ನಿಮ್ಗೆ ತೋರಿಸ್ತೀವಿ ನೋಡಿ ಯಾವ ರೀತಿ. ಇದು ಕೇರಳ, ಆ ಕಡೆ ಗುಂಡಿ ಬಿದ್ದ ರಸ್ತೆ ಇದೆ, ಇದು ಕರ್ನಾಟಕದ ರಸ್ತೆ, ಅಂದರೆ ಕೊಡಗು ಜಿಲ್ಲೆಗೆ ರಸ್ತೆ ಗಡಿಭಾಗ ಬರುತ್ತೆ. ಇದು ಸಂಪೂರ್ಣವಾಗಿ ಗುಂಡಿ ಬಿದ್ದ ರಸ್ತೆ. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ, ಆದ್ದರಿಂದ ಸಮಸ್ಯೆ ಆಗ್ತಾ ಇದೆ. ದ್ವಿಚಕ್ರ ವಾಹನಗಳಿಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇದೆ. ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರಿದ್ದಾರೆ. ಹಿಂದೆ BJP ಸರ್ಕಾರ, BJP ಶಾಸಕರು ಇದ್ದ ಕೂಡ ಅದು ರಸ್ತೆ ಇದೇ ರೀತಿ ಇತ್ತು, ಇವಾಗಲೂ ಅದೇ ರೀತಿ ಇದೆ. ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ. ಅಂದರೆ ಇತ್ತೀಚೆಗಷ್ಟೇ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬಂದು ಒಂದು 10 ಕಿಲೋಮೀಟರ್ ವ್ಯಾಪ್ತಿ ರಸ್ತೆಗೆ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ಕೂಡ ರಸ್ತೆ ಕಾಮಗಾರಿ ಆರಂಭ ಆಗಿಲ್ಲ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಆರಂಭವಾಗಿ ಸುಸಜ್ಜಿತವಾದ ರಸ್ತೆಯನ್ನು ಕೊಡಿ ಅಂತ ಹೇಳಿ ಇಲ್ಲಿ ವಾಹನ ಸವಾರರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕನ್. ವೆಲ್ಕಮ್ ಬ್ಯಾಕ್. ಕೊಡಗು ಭಾಗದಲ್ಲಿರುವ ಬೆಟ್ಟತ್ತೂರು ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಜನ ನಿತ್ಯ ಪರದಾಡಬೇಕಾದಂತ ಪರಿಸ್ಥಿತಿ ಇದೆಯಂತೆ. ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 3 ಕಿಲೋಮೀಟರ್ ದೂರ 400 ಮೀಟರ್ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ಜನ ಆರಾಮಾಗಿ ಓಡಾಡೋದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ. ಬೆಟ್ಟತ್ತೂರು ಗ್ರಾಮದಲ್ಲಿ ಒಂದು ಕುಟುಂಬ ಬದುಕ್ತಾ ಇದ್ರೆ ಪರದಾಡ್ತಾ ಇದೆ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಹೊತ್ತು ಸಾಗಬೇಕಂತೆ, ಯಾರಾದ್ರೂ ಹುಷಾರ್ ತಪ್ಪಿದ್ರೆ. ನೋಡಿ, ಈ ರೀತಿ ಅವ್ಯವಸ್ಥೆ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೊಡಗು ಜಿಲ್ಲೆಯ ಪೆರುಂಬಾಡಿ, ವಿರಾಜಪೇಟೆ ಸಮೀಪ ಪೆರುಂಬಾಡಿ ಗೇಟ್ ಇದೆ, ಅಲ್ಲಿಂದ ಕೇರಳ ಬಾರ್ಡರ್ವರೆಗೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರುವಂಥದ್ದು. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತು ನಮ್ಮ ಬಾರ್ಡ್ರಿಂದ, ಕೊಡಗು ಬಾರ್ಡ್ರಿಂದ ಕೇರಳಕ್ಕೆ ಹೋದರೆ ಸಂಪೂರ್ಣವಾಗಿ ರಸ್ತೆ ಸುಸಜ್ಜಿತವಾದ ರಸ್ತೆ ಇದೆ. ಇದು ನೋಡಿ, ಇದು ಕೇರಳ ರಸ್ತೆ ಹೇಗಿದೆ ಅಂತೇಳಿ ಒಳ್ಳೆಯ ರಸ್ತೆಯನ್ನು ಮಾಡಿಟ್ಟಿದ್ದಾರೆ. ಕೇರಳ ಸರ್ಕಾರ ಒಳ್ಳೆಯ ರಸ್ತೆ ಮಾಡುತ್ತೆ, ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯ ರಸ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ಕೇರಳ ಬಾರ್ಡ್ರಿಂದ ನಮ್ಮ ಕಡೆಗೆ ಹೋದರೆ ನಿಮ್ಗೆ ತೋರಿಸ್ತೀವಿ ನೋಡಿ ಯಾವ ರೀತಿ. ಇದು ಕೇರಳ, ಆ ಕಡೆ ಗುಂಡಿ ಬಿದ್ದ ರಸ್ತೆ ಇದೆ, ಇದು ಕರ್ನಾಟಕದ ರಸ್ತೆ, ಅಂದರೆ ಕೊಡಗು ಜಿಲ್ಲೆಗೆ ರಸ್ತೆ ಗಡಿಭಾಗ ಬರುತ್ತೆ. ಇದು ಸಂಪೂರ್ಣವಾಗಿ ಗುಂಡಿ ಬಿದ್ದ ರಸ್ತೆ. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ, ಆದ್ದರಿಂದ ಸಮಸ್ಯೆ ಆಗ್ತಾ ಇದೆ. ದ್ವಿಚಕ್ರ ವಾಹನಗಳಿಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇದೆ. ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರಿದ್ದಾರೆ. ಹಿಂದೆ BJP ಸರ್ಕಾರ, BJP ಶಾಸಕರು ಇದ್ದ ಕೂಡ ಅದು ರಸ್ತೆ ಇದೇ ರೀತಿ ಇತ್ತು, ಇವಾಗಲೂ ಅದೇ ರೀತಿ ಇದೆ. ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ. ಅಂದರೆ ಇತ್ತೀಚೆಗಷ್ಟೇ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬಂದು ಒಂದು 10 ಕಿಲೋಮೀಟರ್ ವ್ಯಾಪ್ತಿ ರಸ್ತೆಗೆ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ಕೂಡ ರಸ್ತೆ ಕಾಮಗಾರಿ ಆರಂಭ ಆಗಿಲ್ಲ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಆರಂಭವಾಗಿ ಸುಸಜ್ಜಿತವಾದ ರಸ್ತೆಯನ್ನು ಕೊಡಿ ಅಂತ ಹೇಳಿ ಇಲ್ಲಿ ವಾಹನ ಸವಾರರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕನ್, ಕೊಡಗು. ವೆಲ್ಕಮ್ ಬ್ಯಾಕ್. ಕೊಡಗು ಭಾಗದಲ್ಲಿರುವ ಬೆಟ್ಟತ್ತೂರು ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಜನ ನಿತ್ಯ ಪರದಾಡಬೇಕಾದಂತ ಪರಿಸ್ಥಿತಿ ಇದೆಯಂತೆ. ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 3 ಕಿಲೋಮೀಟರ್ ದೂರ 400 ಮೀಟರ್ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ಜನ ಆರಾಮಾಗಿ ಓಡಾಡೋದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ. ಬೆಟ್ಟತ್ತೂರು ಗ್ರಾಮದಲ್ಲಿ ಒಂದು ಕುಟುಂಬ ಬದುಕ್ತಾ ಇದ್ರೆ ಪರದಾಡ್ತಾ ಇದೆ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಹೊತ್ತು ಸಾಗಬೇಕಂತೆ, ಯಾರಾದ್ರೂ ಹುಷಾರ್ ತಪ್ಪಿದ್ರೆ. ನೋಡಿ, ಈ ರೀತಿ ಅವ್ಯವಸ್ಥೆ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೊಡಗು ಜಿಲ್ಲೆಯ ಪೆರುಂಬಾಡಿ, ವಿರಾಜಪೇಟೆ ಸಮೀಪ ಪೆರುಂಬಾಡಿ ಗೇಟ್ ಇದೆ, ಅಲ್ಲಿಂದ ಕೇರಳ ಬಾರ್ಡರ್ವರೆಗೆ
ಸಂಪೂರ್ಣವಾಗಿ ರಸ್ತೆ ಹಾಳಾಗಿರುವಂಥದ್ದು. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತು ನಮ್ಮ ಬಾರ್ಡ್ರಿಂದ ಕೊಡಗು ಬಾರ್ಡ್ರಿಂದ ಕೇರಳಕ್ಕೆ ಹೋದರೆ ಸಂಪೂರ್ಣವಾಗಿ ರಸ್ತೆ ಸುಸಜ್ಜಿತವಾದ ರಸ್ತೆ ಇದೆ. ಇದು ನೋಡಿ, ಇದು ಕೇರಳ ರಸ್ತೆ ಹೇಗಿದೆ ಅಂತೇಳಿ ಒಳ್ಳೆಯ ರಸ್ತೆಯನ್ನು ಮಾಡಿಟ್ಟಿದ್ದಾರೆ. ಕೇರಳ ಸರ್ಕಾರ ಒಳ್ಳೆಯ ರಸ್ತೆ ಮಾಡುತ್ತೆ, ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯ ರಸ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ಕೇರಳ ಬಾರ್ಡ್ರಿಂದ ನಮ್ಮ ಕಡೆಗೆ ಹೋದರೆ ನಿಮ್ಗೆ ತೋರಿಸ್ತೀವಿ ನೋಡಿ ಯಾವ ರೀತಿ. ಇದು ಕೇರಳ, ಆ ಕಡೆ ಗುಂಡಿ ಬಿದ್ದ ರಸ್ತೆ ಇದೆ. ಇದು ಕರ್ನಾಟಕದ ರಸ್ತೆ, ಅಂದರೆ ಕೊಡಗು ಜಿಲ್ಲೆಗೆ ರಸ್ತೆ ಗಡಿಭಾಗ ಬರುತ್ತೆ. ಇದು ಸಂಪೂರ್ಣವಾಗಿ ಗುಂಡಿ ಬಿದ್ದ ರಸ್ತೆ. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ. ಆದ್ದರಿಂದ ಸಮಸ್ಯೆ ಆಗ್ತಾ ಇದೆ. ದ್ವಿಚಕ್ರ ವಾಹನಗಳಿಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇದೆ. ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರಿದ್ದಾರೆ. ಹಿಂದೆ BJP ಸರ್ಕಾರ, BJP ಶಾಸಕರು ಇದ್ದಾಗ ಕೂಡ ಅದು ರಸ್ತೆ ಇದೇ ರೀತಿ ಇತ್ತು. ಇವಾಗಲೂ ಅದೇ ರೀತಿ ಇದೆ. ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ. ಅಂದರೆ ಇತ್ತೀಚೆಗಷ್ಟೇ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬಂದು ಒಂದು 10 ಕಿಲೋಮೀಟರ್ ವ್ಯಾಪ್ತಿ ರಸ್ತೆಗೆ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ಕೂಡ ರಸ್ತೆ ಕಾಮಗಾರಿ ಆರಂಭ ಆಗಿಲ್ಲ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಆರಂಭವಾಗಿ ಸುಸಜ್ಜಿತವಾದ ರಸ್ತೆಯನ್ನು ಕೊಡಿ ಅಂತ ಹೇಳಿ ಇಲ್ಲಿ ವಾಹನ ಸವಾರರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಕೊಡಗು ಭಾಗದಲ್ಲಿರುವ ಬೆಟ್ಟತ್ತೂರು ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಜನ ನಿತ್ಯ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆಯಂತೆ. ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 3 ಕಿಲೋಮೀಟರ್ ದೂರ 400 ಮೀಟರ್ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ಜನ ಆರಾಮಾಗಿ ಓಡಾಡೋದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ. ಬೆಟ್ಟತ್ತೂರು ಗ್ರಾಮದಲ್ಲಿ ಒಂದು ಕುಟುಂಬ ಬದುಕ್ತಾ ಇದ್ರೆ ಪರದಾಡ್ತಾ ಇದೆ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಹೊತ್ತು ಸಾಗಬೇಕಂತೆ, ಯಾರಾದ್ರೂ ಹುಷಾರ್ ತಪ್ಪಿದ್ರೆ. ನೋಡಿ, ಈ ರೀತಿ ಅವ್ಯವಸ್ಥೆ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೊಡಗು ಜಿಲ್ಲೆಯ ಪೆರುಂಬಾಡಿ, ವಿರಾಜಪೇಟೆ ಸಮೀಪ ಪೆರುಂಬಾಡಿ ಗೇಟ್ ಇದೆ. ಅಲ್ಲಿಂದ ಕೇರಳ ಬಾರ್ಡ್ರ್ವರೆಗೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರುವಂಥದ್ದು. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತು ನಮ್ಮ ಬಾರ್ಡ್ರಿಂದ, ಕೊಡಗು ಬಾರ್ಡ್ರಿಂದ ಕೇರಳಕ್ಕೆ ಹೋದರೆ ಸಂಪೂರ್ಣವಾಗಿ ರಸ್ತೆ ಸುಸಜ್ಜಿತವಾದ ರಸ್ತೆ ಇದೆ. ಇದು ನೋಡಿ, ಇದು ಕೇರಳ ರಸ್ತೆ ಹೇಗಿದೆ ಅಂತೇಳಿ ಒಳ್ಳೆಯ ರಸ್ತೆಯನ್ನು ಮಾಡಿಟ್ಟಿದ್ದಾರೆ. ಕೇರಳ ಸರ್ಕಾರ ಒಳ್ಳೆಯ ರಸ್ತೆ ಮಾಡುತ್ತೆ, ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯ ರಸ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ಕೇರಳ ಬಾರ್ಡ್ರಿಂದ ನಮ್ಮ ಕಡೆಗೆ ಹೋದರೆ ನಿಮ್ಗೆ ತೋರಿಸ್ತೀವಿ ನೋಡಿ ಯಾವ ರೀತಿ. ಇದು ಕೇರಳ, ಆ ಕಡೆ ಗುಂಡಿ ಬಿದ್ದ ರಸ್ತೆ ಇದೆ. ಇದು ಕರ್ನಾಟಕದ ರಸ್ತೆ, ಅಂದರೆ ಕೊಡಗು ಜಿಲ್ಲೆಗೆ ರಸ್ತೆ ಗಡಿಭಾಗ ಬರುತ್ತೆ. ಇದು ಸಂಪೂರ್ಣವಾಗಿ ಗುಂಡಿ ಬಿದ್ದ ರಸ್ತೆ. ವಾಹನ ಸವಾರರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ. ಆದ್ದರಿಂದ ಸಮಸ್ಯೆ ಆಗ್ತಾ ಇದೆ. ದ್ವಿಚಕ್ರ ವಾಹನಗಳಿಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇದೆ. ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರಿದ್ದಾರೆ. ಹಿಂದೆ BJP ಸರ್ಕಾರ, BJP ಶಾಸಕರು ಇದ್ದಾಗ ಕೂಡ ಅದು ರಸ್ತೆ ಇದೇ ರೀತಿ ಇತ್ತು. ಇವಾಗಲೂ ಅದೇ ರೀತಿ ಇದೆ. ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ. ಅಂದರೆ ಇತ್ತೀಚೆಗಷ್ಟೇ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬಂದು ಒಂದು 10 ಕಿಲೋಮೀಟರ್ ವ್ಯಾಪ್ತಿ ರಸ್ತೆಗೆ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ಕೂಡ ರಸ್ತೆ ಕಾಮಗಾರಿ ಆರಂಭ ಆಗಿಲ್ಲ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಆರಂಭವಾಗಿ ಸುಸಜ್ಜಿತವಾದ ರಸ್ತೆಯನ್ನು ಕೊಡಿ ಅಂತ ಹೇಳಿ ಇಲ್ಲಿ